ಇದೆಲ್ಲವನ್ನು ಮುಚ್ಚಾಕಬೇಕು ಅಂತೇಳಿ ಮೊದಲು CID ತನಿಖೆ ಕೊಟ್ಟರು. ಪತ್ರಿಕೆಗೆ ಹೇಳಿದ್ರು, ನಮ್ಮ CID ಭಾಳ ಪ್ರಖ್ಯಾತಿಯನ್ನು ಪಡೆದಿದೆ, ನಮಗೆ ನಂಬಿಕೆ ಇದೆ ಅವ್ರ ಮೇಲೆ, ಅದಕ್ಕೋಸ್ಕರ CID ಕೊಡ್ತೀನಿ ಅಂದರು. ಯಾವಾಗ CBIಗೆ ಪತ್ರ ಬರೆದ್ರು ಬ್ಯಾಂಕವರು, CBIಗೆ ಪತ್ರ ಬರೆದ ತಕ್ಷಣ SIT ರಚನೆ ಮಾಡಿದ್ರು. ಯಾಕೆಂದರೆ SITಗೆ ಮಾಡಿದ್ರೆ CBI ತಗೊಳಕ್ಕೆ ಬರಲ್ಲ ಅನ್ನೋ ಒಂದು ದುರಾಲೋಚನೆ ದುರಾಲೋಚನೆಯಿಂದ ಇವ್ರು ಮಾಡಿರೋ ಅಂಥದ್ದು. ಆದರೆ CBI ತನಿಖೆ ಈಗಾಗಲೇ ಕೇಸು ಕೂಡ ಫೈಲ್ ಆಗಿದೆ, ಈಗಾಗಲೇ FIR ಆಗಿದೆ. ಯಾವುದೇ ಕೋರ್ಟ್ ಆದೇಶದಲ್ಲಿ 2 ತನಿಖೆಗಳು ಮಾಡೋಕ್ಕಾಗೋದೇ ಇಲ್ಲ. ಯಾವುದೇ ಸ್ಕ್ಯಾಂಡಲಲ್ಲಿ 2 ತನಿಖೆಯನ್ನು ಸೈಮಲ್ಟೇನಿಯಸ್ ಆಗಿ ಮಾಡೋಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಈಗ CBI ಎಂಟ್ರಿ ಆದಮೇಲೆ ತಾವು ಕರ್ನಾಟಕ ಸರ್ಕಾರ ಮಾನ ಮರ್ಯಾದೆ ಇದ್ದರೆ ನಿಮಗೆ, ಸಿದ್ದರಾಮಯ್ಯನವರು ನಾನು ಇನ್ವಾಲ್ವ್ಮೆಂಟ್ ಇಲ್ಲ, ಇದರಲ್ಲಿ ನನಗೆ 80% ಬಂದಿಲ್ಲ ಅಂದರೆ ನೀವು CBIಗೆ ತನಿಖೆಗೆ ಒಪ್ಪಿಸಿ. ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಭಾಗಿದಾರರು, ನೀವು ಕೂಡ ಭಾಗಿದಾರರು. ರಾಹುಲ್ ಗಾಂಧಿ ಅವ್ರಿಗೂ ಈ ಹಣ ಹೋಗಿದೆ ಅಂತ ನಾನು ಅನಿಸ್ತೀನಿ. ATM ನರೇಂದ್ರ ಮೋದಿಯವರು ಹೇಳಿದ್ರು ಕರ್ನಾಟಕವನ್ನು ATM ಮಾಡ್ಕೊಂಡಿದ್ದಾರೆ ಅಂತ. ಇದು ಸ್ಪಷ್ಟವಾಗಿ ಈಗ 187 ಕೋಟಿನ ಪಟಾಪಟ್ ಅಂತೇಳಿ ವರ್ಗಾವಣೆಯನ್ನು ಮಾಡ್ಕೊಂಡಿರೋದು ನೋಡಿದ್ರೆ ಪಕ್ಕಾ ATM ಸರ್ಕಾರ ಇದು. ಟಕಾಟಕ್. ಹೈದರಾಬಾದಿನ IT ಕಂಪನಿಗಳಿಗೆ ಹೆಂಗೆ ಹೋಯ್ತು? ಸಿದ್ದರಾಮಯ್ಯನವರೇ ನೀವೇ ಹೇಳ್ಬೇಕು, ಫೈನಾನ್ಸ್ ಮಿನಿಸ್ಟ್ರು. ಹೈದರಾಬಾದ್ IT ಕಂಪನಿಗಳಿಗೆ ಹೆಂಗೆ ಹೋಯ್ತು? ಅಲ್ಲಿಂದ ಬೇನಾಮಿ ಅಕೌಂಟ್ಗೆ ಹೆಂಗೆ ಹೋಯ್ತು? ಆ ಬೇನಾಮಿ ಅಕೌಂಟ್ ಸೃಷ್ಟಿ ಮಾಡಿದವರು ಮಂತ್ರಿಯ PA ಅಂತ ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆ. ಮಂತ್ರಿಯ PA ಆದಮೇಲೆ ಮಂತ್ರಿನೂ ಬರಬೇಕಲ್ಲ. ಅವನ ಫೋಟೋಗಳು ಎಲ್ಲರ ಜೊತೆ ಹರಿದಾಡ್ತಾ ಇದೆ, ಎಲ್ಲ ಕಾಂಗ್ರೆಸ್ ನಾಯಕರ ಜೊತೆ ಹರಿದಾಡ್ತಾ ಇದೆ. ಯಕ್ಕುಂಟಿ ನಾಗರಾಜ್, ಇದೆಲ್ಲ ಒಂದು ದೊಡ್ಡ ಡೀಲು. ಕಾಂಗ್ರೆಸ್ಸು ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇದು ನಮ್ಮ ಆಗ್ರಹ. ಸಿದ್ದರಾಮಯ್ಯನವರೇ ನೇರವಾಗಿ ಇದರ ಫಲಾನುಭವಿಗಳು. ಅದರಿಂದ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು. ನಾಗೇಂದ್ರಂದು ಫಸ್ಟ್ ವಿಕೆಟ್ ಬೀಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.